ರಾಜ್ಯಾದ್ಯಂತ ಶಿವರಾತ್ರಿ ಹಬ್ಬದ ಆಚರಣೆ ಮಾಡಲಾಗ್ತಾ ಇದೆ. ಹರಿಹರದಲ್ಲಿ ಒಂದು ಯಾತ್ರೆಯನ್ನ ಕೈಗೊಳ್ಳಲಾಗಿದೆ. ಮಲೆಬೆನ್ನೂರಿನಲ್ಲಿ ಈಶ್ವರಿ ವಿವಿಯಿಂದ ಬೃಹತ್ ಶಾಂತಿ ಯಾತ್ರೆಯನ್ನ ಹಮ್ಮಿಕೊಂಡಿದ್ದಾರೆ. ರಾಜ್ಯಾದ್ಯಂತ ಶಿವರಾತ್ರಿ ಹಬ್ಬದ ಆಚರಣೆ ಹರಿಹರದ ಮಲೆಬೆನ್ನೂರಿನಲ್ಲಿ ಈಶ್ವರಿ ವಿವಿಯಿಂದ ಬೃಹತ್ ಶಾಂತಿ ಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದ್ದು 108 ವಾಹನಗಳಲ್ಲಿ ಶಿವಲಿಂಗಗಳನ್ನು ಹೊತ್ತು ಸಾಗಲಾಗಿದೆ. ಹೆಲಿಕಾಪ್ಟರ್ ಮೂಲಕ 108 ಶಿವಲಿಂಗಗಳಿಗೆ ಹೂವಿನ ಮಳೆಯನ್ನ ಭಕ್ತರು ಸುರಿಸಿದ್ದಾರೆ. 50ಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ಸಂಚಾರವನ್ನ ನಡೆಸುತ್ತೆ ಈ ಶಾಂತಿ ಯಾತ್ರೆ. ಸಾಲುಗಟ್ಟಿ ವಾಹನವನ್ನ ನಿಲ್ಲಿಸಿದ್ದಾರೆ. ಕಾರಿನ ಮೇಲ್ಭಾಗದಲ್ಲಿ ಶಿವಲಿಂಗವನ್ನ ಇರಿಸಲಾಗಿದೆ. ಶಿವಲಿಂಗಕ್ಕೆ ಮಾಲಾರ್ಪಣೆಯನ್ನ ಮಾಡಿದ್ದಾರೆ. ಈ ಶಾಂತಿ ಯಾತ್ರೆ 108 ಶಿವಲಿಂಗಗಳನ್ನ ಹೊತ್ತು ಸಾಕ್ತಾ ಇದ್ದು 50ಕ್ಕೂ ಹೆಚ್ಚು ಗ್ರಾಮಗಳನ್ನ ಸಂಚಾರ ಮಾಡುತ್ತೆ. ಎಲ್ಲರಲ್ಲೂ ಕೂಡ ಶಾಂತಿ ಮೂಡ್ಲಿ ಅನ್ನೋ ಒಂದು ವಾತಾವರಣ ಕಾರಣದಿಂದಾಗಿ ಹರಿಹರದ ಮಲೆಬೆನ್ನೂರಿನಲ್ಲಿ ಈಶ್ವರಿ ವಿವಿಯಿಂದ ಶಾಂತಿ ಯಾತ್ರೆಯನ್ನ ಆಯೋಜಿಸಿದ್ದಾರೆ. ಈ ಭಾಗದಲ್ಲಿ ನನ್ನ ಪ್ರಕಾರ 108 ಜ್ಯೋತಿರ್ಲಿಂಗಗಳ ಮಹಾ ಬೃಹತ್ ಶೋಭಾಯಾತ್ರೆ ಇದು ಪ್ರಪ್ರಥಮ ಬಾರಿಗೆ ಮಲೆಬೆನ್ನೂರಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಯಾಕೆಂದರೆ ಇದು ಕಲಿಯುಗದ ಅಂತಿಮ ಸಮಯ ಅನ್ನೋ ಸೂಚನೆಯನ್ನು ಜನರಿಗೆ ತೋರಿಸಬೇಕಾಗಿದೆ. ಭಗವದ್ಗೀತೆಯಲ್ಲಿ ಭಗವಂತ ಹೇಳಿರೋ ಪ್ರಕಾರ ಕಲಿಯುಗದ ಅಂತ್ಯದಲ್ಲಿ ಅವತರಿಸಿ ಬರ್ತೀನಿ ಅಂತ ಹೇಳಿದ್ದಾನೆ. ಭಗವಂತನ ಒಂದು ಪ್ರತ್ಯಕ್ಷತೆ, ಭಗವಂತ ಬಂದಿದ್ದಾನೆ, ಭೂಮಿಗೆ ಅವತರಣೆ ಆಗಿ ಬಂದಿದ್ದಾನೆ. ಅವನು ಪ್ರತ್ಯಕ್ಷ ಮಾಡೋ ಸಂಬಂಧ ಈ ಒಂದು 108 ಶಿವಲಿಂಗವನ್ನು ಮೆರವಣಿಗೆ ಆಯೋಜಿಸಲಾಗಿದೆ. ಎಲ್ಲರಿಗೂ ಭಗವಂತ ಬಂದಿದ್ದಾನೆ, ಅವತರಣೆ ಆಗಿದ್ದಾನೆ, ಅವನ ಸಂದೇಶ ಇದ್ರ ಮೂಲಕನೇ ಎಲ್ಲರಿಗೂ ಗೊತ್ತಾಗಲಿ ಅನ್ನೋದು ನಮ್ಮ ಅಕ್ಕವ್ರ ಒಂದು ಸಂಕಲ್ಪ. ಅವರ ಒಂದು 108 ಸಂಕಲ್ಪ ಶಿವಲಿಂಗನ ಮೆರವಣಿಗೆ ಮಾಡ್ಬೇಕಂತ ಸಂಕಲ್ಪ ಮಾಡಿದರು.